ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಗೆ ನಾನು ಸುಮಾರು ಕಡೆ ಹೇಳಿದೀನಿ, ನನ್ಗೆ ಯೋಗರಾಜ್ ಸರ್ ಒಂಥರ ಸೋದ್ರ ಮಾವ ಇದ್ದಂಗೆ ಅಂತ. ಮನೇಲಿ ಏನೇ ಕಾರ್ಯಕ್ರಮ ಆಗದಿದ್ರು ಒಂದ್ಸತಿ ಒಂದ್ ಕರೀತಾರೆ ಬಾರೋ ಅಂತ. ಸೊ ಅದೇ ತರ ಈ ಸಿನಿಮಾದಲ್ಲೂ ನನಗೆ ಒಂದು ಸ್ಪೆಷಲ್ ಅಪಿಯರೆನ್ಸ್, ಒಂದು ಪಾತ್ರನ ನಿಭಾಯಿಸಿದ್ದಾರೆ. ಆ ಜವಾಬ್ದಾರಿ ನನ್ನ ಮೇಲೆ ಕೊಟ್ಟಿದ್ದಾರೆ, ಅದನ್ನ ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಒಳ್ಳೆ ಸಾಂಗ್ ಬರ್ಕೊಡ್ತೀನಿ ನನಗೆ ಅಂತ ಹೇಳಿದ್ದಾರೆ, ಅದು ನಾನು ಕಾಯ್ತಾ ಇದ್ದೀನಿ. ಜಗ್ಗಿ ನೀನ್ ಕೇಳಿದ್ದು ಅದೇನೆ, ಕುಲದಲ್ಲಿ ಕೇಳಿ ಯಾವುದೋಗೆ ಪ್ಯಾರಲಲ್ ಆಗೇನೋ ಅವನ ಮೇಲೆ ಇವನ್ ಮೇಲೆ ಇಬ್ರ ಮೇಲೂ ಇತ್ತು. ಜೊತೆಗೆ ನನಗೆ ಶ್ರೇಯಸ್ ಕೂಡ ಸಾಕಷ್ಟು ಸಿನಿಮಾದಲ್ಲಿ ನಾವು ಜೊತೆಗೆ ವರ್ಕ್ ಮಾಡಿದೀವಿ. ಅಂದ್ರೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದ ನನ್ಗೆ ಶ್ರೇಯಸ್ ಅವರ ಟ್ಯಾಲೆಂಟ್ ಬಗ್ಗೆ ನನಗೆ ಚೆನ್ನಾಗಿ ಒಂದು ಪರಿಚಯ ಇದೆ. ಸೊ ಒಳ್ಳೇದಾಗ್ಲಿ ಶ್ರೇಯಸ್, ಆಲ್ ದಿ ಬೆಸ್ಟ್. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮನು, ನಾನು ಇಲ್ಲಿರೋರಲ್ಲಿ ಬಹುಶಃ ಮನು ಅಷ್ಟು ಶ್ರಮ ಪಟ್ಟು ಮೇಲ್ ಬಂದವ್ರು ನಾನು ಯಾರನ್ನು ನೋಡಿಲ್ಲ. ಸೊ ಆಲ್ ದ ಬೆಸ್ಟ್ ಮನು. ಏನೇನು ಆಸೆ ಇದೆಯೋ ಅದೆಲ್ಲ ಆಸೆ ಈಡೇರ್ಲಿ, ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ. ಒಳ್ಳೆ ದಿನ ಇವತ್ತು, ಒಳ್ಳೇದಾಗ್ಲಿ, ಶುಭವಾಗ್ಲಿ, ಆಲ್ ದ ಬೆಸ್ಟ್. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಗೆ ನಾನು ಸುಮಾರು ಕಡೆ ಹೇಳಿದೀನಿ, ನನ್ಗೆ ಯೋಗರಾಜ್ ಸರ್ ಒಂಥರ ಸೋದ್ರ ಮಾವ ಇದ್ದಂಗೆ ಅಂತ. ಮನೇಲಿ ಏನೇ ಕಾರ್ಯಕ್ರಮ ಆಗದಿದ್ರು ಒಂದ್ಸತಿ ಒಂದ್ ಕರೀತಾರೆ ಬಾರೋ ಅಂತ. ಸೊ ಅದೇ ತರ ಈ ಸಿನಿಮಾದಲ್ಲೂ ನನಗೆ ಒಂದು ಸ್ಪೆಷಲ್ ಅಪಿಯರೆನ್ಸ್, ಒಂದು ಪಾತ್ರನ ನಿಭಾಯಿಸಿದ್ದಾರೆ. ಆ ಜವಾಬ್ದಾರಿ ನನ್ನ ಮೇಲೆ ಕೊಟ್ಟಿದ್ದಾರೆ, ಅದನ್ನ ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಒಳ್ಳೆ ಸಾಂಗ್ ಬರ್ಕೊಡ್ತೀನಿ ನನಗೆ ಅಂತ ಹೇಳಿದ್ದಾರೆ, ಅದು ನಾನು ಕಾಯ್ತಾ ಇದ್ದೀನಿ. ಜಗ್ಗಿ ನೀನ್ ಕೇಳಿದ್ದು ಅದೇನೆ, ಕುಲದಲ್ಲಿ ಕೇಳಿ ಯಾವುದೋಗೆ ಪ್ಯಾರಲಲ್ ಆಗೇನೋ ಅವನ ಮೇಲೆ ಇವನ್ ಮೇಲೆ ಇಬ್ರ ಮೇಲೂ ಇತ್ತು. ಜೊತೆಗೆ ನನಗೆ ಶ್ರೇಯಸ್ ಕೂಡ ಸಾಕಷ್ಟು ಸಿನಿಮಾದಲ್ಲಿ ನಾವು ಜೊತೆಗೆ ವರ್ಕ್ ಮಾಡಿದೀವಿ. ಅಂದ್ರೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದ ನನ್ಗೆ ಶ್ರೇಯಸ್ ಅವರ ಟ್ಯಾಲೆಂಟ್ ಬಗ್ಗೆ ನನಗೆ ಚೆನ್ನಾಗಿ ಒಂದು ಪರಿಚಯ ಇದೆ. ಸೊ ಒಳ್ಳೇದಾಗ್ಲಿ ಶ್ರೇಯಸ್, ಆಲ್ ದಿ ಬೆಸ್ಟ್. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮನು, ನಾನು ಇಲ್ಲಿರೋರಲ್ಲಿ ಬಹುಶಃ ಮನು ಅಷ್ಟು ಶ್ರಮ ಪಟ್ಟು ಮೇಲ್ ಬಂದವ್ರು ನಾನು ಯಾರನ್ನು ನೋಡಿಲ್ಲ. ಸೊ ಆಲ್ ದ ಬೆಸ್ಟ್ ಮನು. ಏನೇನು ಆಸೆ ಇದೆಯೋ ಅದೆಲ್ಲ ಆಸೆ ಈಡೇರ್ಲಿ, ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ. ಒಳ್ಳೆ ದಿನ ಇವತ್ತು, ಒಳ್ಳೇದಾಗ್ಲಿ, ಶುಭವಾಗ್ಲಿ, ಆಲ್ ದ ಬೆಸ್ಟ್.